ಹಾಯ್ ಬಂಧುಗಳೇ, ಅರವಿಂದ್ ಕೆಪಿ ಅಂತಿದ್ದ ಹಾಗೆ ನಮಗೆ ತಕ್ಷಣ ನೆನಪಾಗುವಂತ ಹೆಸರು ದಿವ್ಯಾ ಉರುಡುಗ. ದಿವ್ಯಾ ಮತ್ತು ಅರವಿಂದ್ ಬಿಗ್ ಬಾಸ್ ಮನೆಯ ಕ್ಯೂಟೆಸ್ಟ್ ಕಪಲ್. ಅವ್ರನ್ನ ಬಿಗ್ ಬಾಸ್ ನಲ್ಲಿ ನೋಡೋದಕ್ಕೆ ಖುಷಿ ಆಗ್ತಿತ್ತು. ಅವರ ತಂಟೆ ತರ್ಲೆ ತಮಾಷೆ ಎಲ್ರಿಗೂ ಕೂಡ ಮುದ ನೀಡ್ತಿತ್ತು. ಪರಸ್ಪರ ಒಬ್ರನ್ನೊಬ್ರು ಸಿಕ್ಕಾಬಟ್ಟೆ ಹಚ್ಕೊಂಡ್ಬಿಟ್ಟಿದ್ರು. ಎಲ್ಲಾ ಸಂದರ್ಭದಲ್ಲೂ ಕೂಡ ಅರವಿಂದ್ ಕೆಪಿ ಹೇಳ್ತಾ ಇದ್ರು, ನನಗೆ ಸಿಕ್ಕಾಬಟ್ಟೆ ವಿಶೇಷವಾದಂತ ವ್ಯಕ್ತಿ ದಿವ್ಯಾ ಉರುಡುಗ ಅಂತ. ದಿವ್ಯಾ ಉರುಡುಗ ಕೂಡ ಅರವಿಂದ್ ಬಗ್ಗೆ ಯಾವಾಗ್ಲೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಅದರಲ್ಲೂ ಕೂಡ ವಾಯ್ಸ್ ನೋಟ್ ಕಳಿಸಿದಂತ ಸಂದರ್ಭದಲ್ಲಿ ದಿವ್ಯಾ ಉರುಡುಗ ಅವರಿಗೆ ಅರವಿಂದ್ ಬಗ್ಗೆ ಅದೆಷ್ಟು ಪ್ರೀತಿ ಇದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಿತ್ತು. ಹಾಗೆ ಬಿಗ್ ಬಾಸ್ ನಲ್ಲಿರುವಂತಹ ಸ್ಪರ್ಧಿಗಳು ಕೂಡ ಯಾವಾಗಲೂ ಇದೇ ವಿಚಾರವನ್ನ ಚರ್ಚೆ ಮಾಡ್ತಿದ್ರು. ಇವರ ನಡುವೆ ವಿಶೇಷವಾದಂತಹ ಬಾಂಧವ್ಯ ಬೆಳೆದಿದೆ, ವಿಶೇಷವಾದಂತಹ ಅಟ್ಯಾಚ್ಮೆಂಟ್ ಇದೆ. ಮುಂದಿನ ದಿನಗಳಲ್ಲಿ ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಮದುವೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಸದ್ಯಕ್ಕಂತೂ ಈ ವಿಚಾರ ಬಹಳ ಜೋರಾಗಿ ಚರ್ಚೆ ಆಗ್ತಿದೆ. ಅರವಿಂದ್ ಎಲ್ಲೇ ಸಿಕ್ಕರೂ ಕೂಡ ಜನ ಇದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಸಹಜವಾಗಿ ದಿವ್ಯಾ ಉರುಡುಗ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಇದೇ ಪ್ರಶ್ನೆ ಕೇಳ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಬರ್ತಾ ಇದ್ದ ಹಾಗೆ ಇವರಿಬ್ರು ಮೀಟ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು. ನಾನು ಕಳೆದ ವಿಡಿಯೋದಲ್ಲಷ್ಟೇ ಹೇಳಿದ್ದೆ, ಇವರಿಬ್ರು ಕೇವಲ ಫೋನ್ ಮಾಡಿ ಮಾತನಾಡಿದ್ದಾರೆ. ದಿವ್ಯಾ ಉರುಡುಗ ಜೊತೆಗೆ ಸದ್ಯ ಲಾಕ್ಡೌನ್ ಇರುವಂತ ಕಾರಣಕ್ಕಾಗಿ ಅರವಿಂದ್ಗೆ ಮೀಟ್ ಮಾಡಿ ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದೆಲ್ಲದ ನಡುವೆ ಅರವಿಂದ್ ಇವತ್ತು ಕಲರ್ಸ್ ಕನ್ನಡ ಪೇಜ್ ನಲ್ಲಿ ಲೈವ್ಗೆ ಬಂದಿದ್ರು. ಲೈವ್ಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರ ನಿರೀಕ್ಷೆಯೂ ಕೂಡ ಇತ್ತು. ಸಹಜವಾಗಿ ದಿವ್ಯಾ ಉರುಡುಗ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳು ಅರವಿಂದ್ ಅವರಿಗೆ ಬಂದೇ ಬರುತ್ತೆ ಅಂತ ಹೇಳಿ ಎಲ್ಲರ ನಿರೀಕ್ಷೆಯಂತೆಯೇ ಸಾಕಷ್ಟು ಜನರು ಕೂಡ ದಿವ್ಯಾ ಉರುಡುಗ ಅವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಮುಂದಿಟ್ರು. ಆಗ ಅರವಿಂದ್ ಕೂಡ ಅಷ್ಟೇ ಖುಷಿಯಾಗಿ ಅದಕ್ಕೆ ಉತ್ತರವನ್ನ ಕೂಡ ಕೊಟ್ಟರು. ಪ್ರಮುಖವಾಗಿ ದಿವ್ಯಾ ಉರುಡುಗ ಒಂದು ರಿಂಗ್ ಅನ್ನ ಅರವಿಂದ್ ಅವರಿಗೆ ಕೊಟ್ಟಿದ್ರು. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಆ ರಿಂಗ್ ಬಗ್ಗೆ ಪ್ರಶ್ನೆ ಬಂದ ಸಂದರ್ಭದಲ್ಲಿ ಅರವಿಂದ್ ಒಂದು ಮಾತನ್ನ ಹೇಳ್ತಾರೆ, ನನ್ನ ಲೈಫ್ ನ ಕೊನೆಯವರೆಗೂ ಕೂಡ ಈ ರಿಂಗ್ ಅನ್ನ ನಾನು ಹಾಗೆ ಇಟ್ಕೊಳ್ತೇನೆ, ನನಗೆ ಬಹಳ ಬಹಳ ವಿಶೇಷವಾದಂತಹ ರಿಂಗ್ ಎನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೂ ಮಿಗಿಲಾಗಿ ಇನ್ನೊಂದು ಟಫ್ ಕ್ವಶನ್ ಅರವಿಂದ್ ಮುಂದೆ ಎದುರಾಗುತ್ತೆ. ನಿಮಗೆ ಬಿಗ್ ಬಾಸ್ ಟ್ರೋಫಿ ಮುಖ್ಯನಾ ಅಥವಾ ಬಿಗ್ ಬಾಸ್ ಗೆಲ್ಲೋದು ಮುಖ್ಯನಾ ಅಥವಾ ದಿವ್ಯಾ ಉರುಡುಗ ಮುಖ್ಯನಾ ಎನ್ನುವಂತ ಪ್ರಶ್ನೆ ಬಂದ ಸಂದರ್ಭದಲ್ಲಿ ಅರವಿಂದ್ ಅಷ್ಟೇ ನಾಜೂಕಾಗಿ ಅಷ್ಟೇ ಸಿಂಪಲ್ ಆಗಿ ಉತ್ತರವನ್ನ ಕೊಡ್ತಾರೆ. ನಾನು ದಿವ್ಯಾ ಉರುಡುಗವನ್ನ ಮತ್ತೆ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಕಾರಣ ದಿವ್ಯಾ ಉರುಡುಗ ನನ್ನನ್ನ ಈಗಾಗಲೇ ಚೂಸ್ ಮಾಡಿಬಿಟ್ಟಿದ್ದಾಳೆ, ದಿವ್ಯಾ ಉರುಡುಗ ನನ್ನನ್ನ ಈಗಾಗಲೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾಳೆ ಎನ್ನುವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಇವರ ಉತ್ತರದ ಹಿಂದಿನ ಮರ್ಮವನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವರು ಬಿಗ್ ಬಾಸ್ ಮನೆಗೆ ಮಾತ್ರ ಇವರಿಬ್ಬರ ನಡುವಿನ ಬಾಂಧವ್ಯ ಸೀಮಿತ ಆಗಿಲ್ಲ, ಈ ಬಾಂಧವ್ಯ ಹಾಗೆ ಮುಂದುವರಿಯುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಬೇರೆ ಬೇರೆ ಸೀಸನ್ಗಳಲ್ಲೂ ಕೂಡ ಈ ರೀತಿಯಾದಂತಹ ಕಪಲ್ಸ್ ಗಳನ್ನ ನಾವು ನೋಡ್ತಾ ಇರ್ತಿದ್ವಿ. ಬಟ್ ಆ ಕಪಲ್ಸ್ ಗಳಿಗೂ ಈ ಕಪಲ್ಗೂ ನಾವು ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಹಿಂದಿನ ಒಂದಷ್ಟು ಕಪಲ್ಸ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಸಾಧಾರಣವಾಗಿ ಹೇಗಿರುತ್ತೆ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನಮಗೇನೋ ಲಾಭ ಆಗುತ್ತೆ ಇವ್ರ ಜೊತೆಗಿದ್ರೆ ಎನ್ನುವ ರೀತಿಯಲ್ಲಿ ಸಾಧಾರಣವಾಗಿ ಜೋಡಿಗಳು ಕಂಡು ಬರ್ತಾ ಇತ್ತು. ಬಟ್ ಇಲ್ಲಿ ಇವರಿಬ್ಬರಿಂದ ಯಾವುದೇ ರೀತಿಯಲ್ಲೂ ಕೂಡ ಪರಸ್ಪರ ಒಬ್ಬರಿಗೊಬ್ರು ಲಾಭ ಪಡೆದುಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ದಿವ್ಯಾ ಉರುಡುಗ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ರು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಪ್ಲಸ್ ಟಾಸ್ಕ್ ವಿಚಾರದಲ್ಲಿ. ಅರವಿಂದ್ ಕೂಡ ಒನ್ಸ್ ಅಗೇನ್ ಟಾಸ್ಕ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಕೂಡ ಬರ್ತಾ ಸ್ಟ್ರಾಂಗ್ ಆಗಿರ್ತಾರೆ. ಹೀಗಾಗಿ ಈ ಜೋಡಿ ಅಲ್ಲಿ ನಮಗೆ ತೀರಾ ಅವಶ್ಯಕತೆ ಇದೆ ಎನ್ನುವಂತ ಕಾರಣಕ್ಕಾಗಿ ಒಟ್ಟಾಗಿದ್ದಂತೂ ಅಲ್ವೇ ಅಲ್ಲ. ಅವರಿಬ್ಬರ ನಡುವೆ 100% 100% ಒಂದು ಬಾಂಧವ್ಯ ಇದೆ, ವಿಶೇಷವಾದಂತಹ ಪ್ರೀತಿ ಇದೆ. ಈ ಪ್ರೀತಿ ಜೀವನ ಪೂರ್ತಿ ಮುಂದುವರಿಯುವ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕದಂತ ಒಂದು ಚಿಕ್ಕ ಹಿಂಟನ್ನ ಇದೀಗ ಅರವಿಂದ್ ಬಿಟ್ಟು ಕೊಟ್ಟಿದ್ದಾರೆ. ಈ ಮೂಲಕ ಅರವಿಂದ್ ಅವರು ದಿವ್ಯಾ ಮೇಲೆ ಎಷ್ಟು ಪ್ರೀತಿ ನನಗಿದೆ ಅನ್ನೋದನ್ನ ತೋರಿಸಿದ್ದಾರೆ. ಮತ್ತೊಂದು ಕಡೆಯಿಂದ ದಿವ್ಯಾ ಕೂಡ ಸಂದರ್ಭ ಸಿಕ್ಕಾಗೆಲ್ಲ ಈ ನನಗಿರುವಂತ ಪ್ರೀತಿ ಅರವಿಂದ್ ಮೇಲೆ ಏನು ಅನ್ನೋದನ್ನ ಈಗಾಗಲೇ ತೋರಿಸ್ತಾ ಇದ್ರು. ಇನ್ನು ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಇವರಿಬ್ರು ಭೇಟಿ ಆಗ್ತಾರಾ, ಇವರ ಲೈಫ್ ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿ. ಇನ್ನು ಪ್ರೊಫೆಷನ್ ವಿಚಾರಕ್ಕೆ ಬರ್ತಾ ಹೋಗೋದಾದ್ರೆ, ಅರವಿಂದ್ ಕೂಡ ತಮ್ಮ ಪ್ರೊಫೆಷನ್ ಅಲ್ಲಿ ಈಗಾಗಲೇ ಪೀಕ್ ಗೆ ತಲುಪಿದ್ದಾರೆ. ಮೋಟಾರ್ ರೇಸರ್, ಸಾಕಷ್ಟು ಟ್ರೋಫಿಗಳನ್ನ ಗೆದ್ದಿದ್ದಾರೆ, ಸಾಕಷ್ಟು ಚಾಂಪಿಯನ್ಶಿಪ್ ಗಳನ್ನು ಕೂಡ ಗೆದ್ದಿದ್ದಾರೆ. ದಿವ್ಯಾ ಉರುಡುಗ ಅವರ ಪ್ರೊಫೆಷನ್ ವಿಚಾರಕ್ಕೆ ನೋಡ್ತಾ ಹೋಗೋದಾದ್ರೆ, ಈಗ ತಾನೇ ಅವ್ರು ಬೆಳೀತಿದ್ದಾರೆ. ಒಂದಷ್ಟು ಸೀರಿಯಲ್ ಗಳನ್ನ ಮಾಡಿದ್ರು, ಸಿನಿಮಾಗಳನ್ನು ಕೂಡ ಮಾಡಿದ್ರು. ಆದ್ರೆ ಹೇಳ್ಕೊಳ್ಳುವಂತ ದೊಡ್ಡ ಸಿನಿಮಾ ಸಿಕ್ಕಿರಲಿಲ್ಲ. ಅವರ ಲೈಫ್ ಕರಿಯರ್ ಅಲ್ಲಿ ಒಂದು ಸ್ವಲ್ಪ ಗುರುತಿಸಬಹುದಂತ ಸಿನಿಮಾ ಅಂದ್ರೆ ಅದು ಹುಲಿರಾಯ ಮಾತ್ರ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸಿನಿಮಾ ಅವರಿಗೆ ಸಿಗುತ್ತೆ, ಹೇಗೆಲ್ಲ ಅವರು ಆಯ್ಕೆಗಳನ್ನು ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇಬ್ಬರಿಗೂ ಕೂಡ ಬಿಗ್ ಬಾಸ್ ಮನೆ ಅನ್ನೋದು ಬಹುದೊಡ್ಡ ವೇದಿಕೆ ಅಂತೂ ಹೌದು. ಇನ್ನು ಒನ್ಸ್ ಅಗೇನ್ ಅರವಿಂದ್ ವಿಚಾರಕ್ಕೆ ಬರೋಣ. ಇನ್ನು ಲೈವ್ ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಅವರಿಗೆ ತೂರಿ ಬಂತು, ದಿವ್ಯಾ ಉರುಡುಗ ಅವರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳು ಕೂಡ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಮೊದಲು ಬಿಗ್ ಬಾಸ್ಗೆ ಕರೆದಂತ ಸಂದರ್ಭದಲ್ಲಿ ಅರವಿಂದ್ ಒಪ್ಕೊಂಡಿರ್ಲಿಲ್ಲ ಅಂತೆ. ಯಾಕಂದ್ರೆ ಹಿಂದಿನಿಂದಲೂ ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಒಂದಷ್ಟು ಗಾಸಿಪ್ ಗಳನ್ನ ಅವರು ಕೇಳ್ಪಟ್ಟಿದ್ರಂತೆ.
ಬಿಗ್ ಬಾಸ್ ಹಾಗೆ ಹೀಗೆ ಅಂತೇಳಿ. ಹೀಗಾಗಿ ಅರವಿಂದ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆ, ಮುಜುಗರ ಎಲ್ಲವೂ ಕೂಡ ಇತ್ತಂತೆ. ಬಟ್ ಪರಮೇಶ್ವರ್ ಗುಂಡ್ಕಲ್ ಸೇರಿದಂತೆ ಅಲ್ಲಿಯ ಕಲರ್ಸ್ ಕನ್ನಡ ಆಡಳಿತ ಮಂಡಳಿಯ ಒಂದಷ್ಟು ಸದಸ್ಯರು ಫೋರ್ಸ್ ಮಾಡಿದಂಥ ಸಂದರ್ಭದಲ್ಲಿ, ಕನ್ವಿನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅರವಿಂದ್ ಅವರು ಒಪ್ಕೊಳ್ತಾರಂತೆ, ಬಿಗ್ ಬಾಸ್ ಮನೆಗೆ ಬರ್ತಾರಂತೆ. ಆ ನಂತರ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಮೋಡಿ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಅಂತಾದ್ರೆ ನಾನು ದೊಡ್ಡ ಅಪಾರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳಿ. ಬಂಧುಗಳೇ, ಇನ್ನು ಅವರಿಬ್ರು ಮೀಟ್ ಮಾಡ್ತಾರ, ಮುಂದೆ ಹೇಗಿರ್ತಾರೆ, ಏನಾದ್ರೂ ಹೊಸ ಸುದ್ದಿ ಇದೆಯಾ ಅವರಿಬ್ಬರಿಗೆ ಸಂಬಂಧಪಟ್ಟಾಗ, ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಒಂದಷ್ಟು ಜನ ಕೇಳಬಹುದು ಈ ಸಂದರ್ಭದಲ್ಲಿ, ಕೆಲಸ ಇಲ್ವಾ ನಮಗೆ, ಅವ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡೋಣ ಅಂತೇಳಿ. ಜಸ್ಟ್ ಫಾರ್ ಫನ್, ಎಂಟರ್ಟೈನ್ಮೆಂಟ್ ಅಷ್ಟೇ. ಸಹಜವಾಗಿ ಯಾವುದೋ ಒಂದು ಶೋನಲ್ಲಿ ಯಾರೋ ಹಿಟ್ ಆದ್ರೂ, ಸೆಲೆಬ್ರಿಟಿ ಸ್ಟೇಟಸ್ ಅವರಿಗೆ ಬಂತು ಅಂದಾಗ ಸಹಜವಾದಂತ ಒಂದು ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಆ ಕುತೂಹಲ ತಡಿಸುವಂತ ಕೆಲಸವನ್ನ ಮಾಡ್ತೀನಿ. ಬಿಗ್ ಬಾಸ್ ಅನ್ನೋದು ಕೂಡ ಜಸ್ಟ್ ಎಂಟರ್ಟೈನ್ಮೆಂಟ್ ಶೋ. ಈ ಸುದ್ದಿಗಳು ಕೂಡ ಜಸ್ಟ್ ಎಂಟರ್ಟೈನ್ಮೆಂಟ್ಗಷ್ಟೇ. ಈ ಮಾಹಿತಿಯನ್ನು ತಿಳ್ಕೊಂಡು ನಾವೇನ್ ಮಾಡೋದು ಹಾಗೆ ಅಂತ ಒಂದಷ್ಟು ಜನ ಕೇಳ್ಬೋದು. ಏನ್ ಮಾಡ್ಬೇಕಾಗಿಲ್ಲ, ಬಟ್ ಜಸ್ಟ್ ನಮಗೊಂದು ನಮ್ಮ ಕೆಲಸದ ನಡುವೆ ಒಂದಷ್ಟು ಮನರಂಜನೆ ವಿಚಾರಗಳು ಬೇಕು ಅಂದಾಗ ಇವೆಲ್ಲವೂ ಕೂಡ ಸಹಜವಾಗಿ ಎಂಟರ್ಟೈನ್ಮೆಂಟ್ ವಿಚಾರಗಳಾಗುತ್ತೆ. ಇನ್ನು ಅರವಿಂದ್ ಮತ್ತೆ ದಿವ್ಯಾ ಹುಡುಗ ಮದುವೆ ಆಗ್ಬೇಕಾ, ಅವ್ರ ನಡುವಿನ ಈ ಪ್ರೀತಿ ಬಾಂಧವ್ಯ ಇದೆಲ್ಲವೂ ಕೂಡ ಹೀಗೆ ಮುಂದುವರಿಬೇಕಾ? ಹೌದು ಅಂತಾದ್ರೆ ಅಥವಾ ಇಲ್ಲ ಅಂತಾದ್ರೆ ಅದೆಲ್ಲವನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ವಾಹಿನಿಯ ಕಡೆಯಿಂದ ಇಷ್ಟರಲ್ಲೇ ಅರವಿಂದ್ ಅವರನ್ನ ಭೇಟಿ ಆಗ್ತಾ ಇದ್ದೀವಿ. ಭೇಟಿಯಾದ ಸಂದರ್ಭದಲ್ಲಿ ನಿಮ್ಮೆಲ್ಲ ಕಮೆಂಟ್ಸ್ಗಳನ್ನು ಕೂಡ ನಾನು ಅವರಿಗೆ ತೋರಿಸುವಂತ ಕೆಲಸವನ್ನು ಮಾಡ್ತೀನಿ. ಥ್ಯಾಂಕ್ ಯು.